ಧರ್ಮಸ್ಥಳ ಬುರುಡೆ ಕೇಸ್ನ ಮತ್ತೊಂದು ಸ್ಫೋಟಕ ಸುದ್ದಿ ಇದು. ಬೆಂಗಳೂರಿನಲ್ಲಿ ಎಸ್ಐಟಿ ಮಹಜರು ವೇಳೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಜಯಂತ್ ಮನೆಯಲ್ಲಿ ಮಹಜರು ವೇಳೆ ಮಾಹಿತಿ ಬಹಿರಂಗವಾಗಿದೆ. ಶೋಧದ ವೇಳೆ ವಿಡಿಯೋ ರಹಸ್ಯವನ್ನ ಚಿನ್ನಯ್ಯ ಬಿಚ್ಚಿಟ್ಟಿದ್ದಾನೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೆ ಅಂತ ಹೇಳಿ ಆರೋಪಿಸಿದಂತಹ ಚಿನ್ನಯ್ಯ ಈಗಾಗಲೇ ಯಾವ ರೀತಿಯಾಗಿ ತಾನು ಹೆಣೆದಂತಹ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತಿದ್ದಾನೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈತನನ್ನ ನಂಬಿ ಯಾರೆಲ್ಲ ಈತನ ಜೊತೆಗೆ ಸಹಕರಿಸಿದ್ರೋ ಅವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಇನ್ನು ಜಯಂತ್ ಸಾಮಾಜಿಕ ಹೋರಾಟಗಾರರಾದಂತಹ ಜಯಂತ್ ಅವರ ನಿವಾಸದಲ್ಲಿ ಮಹಜರು ಮಾಡಿದಂತಹ ವೇಳೆ ಒಂದು ಸ್ಫೋಟಕ ವಿಚಾರವನ್ನ ಆತ ಬಾಯ್ಬಿಟ್ಟಿದ್ದಾನೆ. ಬೆಂಗಳೂರಿನಲ್ಲಿ ಬುರುಡೆ ಪ್ಲಾನ್ಗೂ ಮುನ್ನ ವಿಡಿಯೋ. ಜಯಂತ್ ಮನೆಯಲ್ಲಿ ಚಿನ್ನಯ್ಯನ ಮೊದಲ ವಿಡಿಯೋ, ಚಿನ್ನಯ್ಯನ ಹೇಳಿಕೆಯನ್ನ ವಿಡಿಯೋ ಮಾಡಿಕೊಂಡಿದ್ದ ಜಯಂತ್ ಟಿ ನೂರಾರು ಶವ ಹೂತಿಟ್ಟಿರುವ ಕುರಿತು ವಿಡಿಯೋ ರೆಕಾರ್ಡ್ ಅನ್ನು ಮಾಡಿಕೊಂಡಿದ್ರು. ಜಯಂತ್ ಮೊಬೈಲ್ನಲ್ಲೇ ಚಿನ್ನಯ್ಯನ ವಿಡಿಯೋ ಶೂಟ್ ಆಗಿತ್ತು. ವಿಡಿಯೋದಲ್ಲಿ ಚಿನ್ನಯ್ಯನ ಹೇಳಿಕೆಯನ್ನ ಜಯಂತ್ ಪಡ್ಕೊಂಡಿದ್ರು. ಗಿರೀಶ್ ಮಟ್ಟಣ್ಣನವರ್ ನಿರ್ದೇಶನದಂತೆ ಈ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿತ್ತು ಅನ್ನೋ ವಿಚಾರ ಬಯಲಾಗಿದೆ. ಬಳಿಕ ಮಟ್ಟಣ್ಣನವರ್ ಸೂಚನೆಯಂತೆಯೇ ವಿಡಿಯೋವನ್ನ ಡಿಲೀಟ್ ಕೂಡ ಮಾಡಿದ್ರಂತೆ. ದೂರುದಾರ ಸಾಮಾಜಿಕ ಹೋರಾಟಗಾರ ಜಯಂತ್ ಚಿನ್ನಯ್ಯನ ಬಳಿ ಆತ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ರು. ಅದು ಯಾರ ಸೂಚನೆಯ ಮೇರೆಗೆ ಅಂದರೆ ಗಿರೀಶ್ ಮಟ್ಟಣ್ಣನವರ್ ಸೂಚನೆಯ ಮೇರೆಗೆ ಆ ವಿಡಿಯೋ ರೆಕಾರ್ಡ್ ಆಗುತ್ತೆ. ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ, ಮಟ್ಟಣ್ಣನವರ್ ವಿಡಿಯೋ ಡಿಲೀಟ್ ಮಾಡಿ ಅಂದ್ರಂತೆ, ಡಿಲೀಟ್ ಕೂಡ ಆಯ್ತಂತೆ. ಬೆಂಗಳೂರಿನಲ್ಲಿ ಮಹಜರು ವೇಳೆ ಮಹತ್ವದ ವಿಷಯ ಬಯಲಾಗಿದೆ. ಹಲವು ಮುಖಂಡರ ಜೊತೆ ಸಭೆ ನಡೆಸಿರುವ ಮಾಹಿತಿ, ಚಿನ್ನಯ್ಯ ಮತ್ತು ಜಯಂತ್ ಸಭೆ ಮಾಡಿರುವ ಮಾಹಿತಿ ಇದೆ. ಹಲವು ಸಂಘಟನೆಯ ಮುಖಂಡರೊಂದಿಗೆ ಇವರೆಲ್ಲರೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ರು ಅನ್ನೋದು TV9ಗೆ ಎಸ್ಐಟಿಯ ಉನ್ನತ ಮೂಲಗಳಿಂದ ಸಿಕ್ಕಂತಹ ಮಾಹಿತಿ. ಶವ ಹೂತಿಟ್ಟಿರುವ ಬಗ್ಗೆ ಚರ್ಚೆಯನ್ನ ನಡೆಸಿರುವ ಸಾಧ್ಯತೆ ಇದೆ. ಎಸ್ಐಟಿ ತನಿಖೆಯ ವೇಳೆ ಆರೋಪಿ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಮತ್ತಷ್ಟು ಸ್ಫೋಟಕ ಸಂಗತಿಗಳನ್ನ ಬಯಲು ಮಾಡಿದ್ದಾನೆ. ಈಗಾಗಲೇ ಜಯಂತ್ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಈತ ಬುರುಡೆ ತಂದ, ಎಲ್ಲಿಂದ ತಂದ ಅನ್ನೋದು ಗೊತ್ತಿಲ್ಲ. ಅದಾದ್ಮೇಲೆ ನಾವು ದೆಹಲಿಗೆ ಹೋದ್ವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಿತ್ತು, ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ತಿರಸ್ಕಾರ ಆಯಿತು. ಅದಾದ್ಮೇಲೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡುವಂತ ಹೇಳಿದ್ರು, ಅಲ್ಲಿಗೆ ಬಂದ್ವಿ ಅಂತ ಹೇಳಿದ್ರು. ಇನ್ನು ಅದಕ್ಕೂ ಮುನ್ನ ಜಯಂತ್ ಅವರ ನಿವಾಸದಲ್ಲಿ ಈತ ಉಳ್ಕೊಂಡಿದ್ನಲ್ಲ, ಆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಚಿನ್ನಯ್ಯ ಫೋನ್ ರಹಸ್ಯವನ್ನ ಎಸ್ಐಟಿ ಅಧಿಕಾರಿಗಳು ಕೆದಕ್ತಿದ್ದಾರೆ. ಎಸ್ಐಟಿ ಬಳಿ ಇವೆ ಸೀಸ್ ಆದ 3 ಫೋನ್ಗಳು. 3 ಫೋನ್ಗಳಲ್ಲಿ 2 ಫೋನ್ ಚಿನ್ನಯ್ಯನದ್ದು, ಒಂದು ಕೀಪ್ಯಾಡ್ ಫೋನ್, ಒಂದು ಆಂಡ್ರಾಯ್ಡ್ ಫೋನ್. ಸುಜಾತ ಭಟ್ ಫೋನ್ ಸೀಸ್ ಮಾಡಿರುವ ಎಸ್ಐಟಿ ಕಾಲ್ ಲಿಸ್ಟ್ ಮತ್ತು ಡೇಟಾ ರಿಟ್ರೀವ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಮಾಹಿತಿಗಳು ರಿಟ್ರೀವ್ ಆದ್ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಗ್ಯಾಂಗ್ನ ಹಿಂದೆ ಮತ್ಯಾರೆಲ್ಲ ಇದ್ದಾರೆ ಅನ್ನೋ ವಿಚಾರವೂ ಕೂಡ ಬೆಳಕಿಗೆ ಬರುವ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ಈ ಬುರುಡೆ ಗ್ಯಾಂಗ್ ಯಾರೆಲ್ಲ ಇದ್ರು, ಚಿನ್ನಯ್ಯನ ಜೊತೆಗೆ ಯಾರೆಲ್ಲ ಸಾಥ್ ಕೊಟ್ಟಿದ್ರು, ಅವರೆಲ್ಲರ ಹೆಸರು ಕೂಡ ರಿವೀಲ್ ಆಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಗಮನಿಸ್ತಾ ಇದ್ದೀವಿ ಚಿನ್ನಯ್ಯನ ಪ್ರಕರಣ ಯಾವ ರೀತಿಯಾಗಿ ಟರ್ನ್ ಮತ್ತು ಟ್ವಿಸ್ಟ್ ಗಳನ್ನ ತೆಗೆದುಕೊಳ್ತಾ ಇದೆ ಅಂತ ಹೇಳಿ. ಈಗ ಮತ್ತೊಂದಷ್ಟು ಮಾಹಿತಿಗಳನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಆತ ಬಾಯ್ಬಿಟ್ಟಿದ್ದಾನೆ ಅನ್ನೋದು. ಅದೇನಪ್ಪಾ ಅಂದ್ರೆ ಜಯಂತ್ ಮನೆಯಲ್ಲಿ ಈತ 2-3 ದಿನ ಇದ್ದ ಅನ್ನೋದು ಗೊತ್ತಾಗಿದೆ. ಆ ಸಂದರ್ಭದಲ್ಲೇ ಜಯಂತ್ ಅವರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರಂತೆ, ಗಿರೀಶ್ ಮಟ್ಟಣ್ಣನವರು ಹೇಳಿದಂತೆ. ನಂತರ ಡಿಲೀಟ್ ಕೂಡ ಮಾಡಿದ್ರಂತೆ. ಯಾಕೆ, ಯಾವ ಕಾರಣಕ್ಕೋಸ್ಕರ ಡಿಲೀಟ್ ಮಾಡಿಸಿರಬಹುದು, ಏನಿವರ ಪ್ಲಾನ್ ಆಗಿತ್ತು ಅಂತ ಹೇಳಿ. ಮಧುಶ್ರೀ, ಪ್ರಮುಖವಾಗಿ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಆರೋಪಿ ಚಿನ್ನಯ್ಯನ ಹೆಚ್ಚಿನ ವಿಚಾರಣೆ ನಡೆಸ್ತಿದ್ದಾರೆ. ಆತನ ಹೇಳಿಕೆಯಂತೆ ಆತನನ್ನು ಬೆಂಗಳೂರಿಗೆ ಕರ್ಕೊಂಡೋಗಿ ಮಹಜರ್ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ದಾರೆ. ಆ ಮಹಜರ್ ಪ್ರಕ್ರಿಯೆಯಲ್ಲಿ ಒಂದು ಜಯಂತ್ ಅವರ ಬಾಡಿಗೆ ನಿವಾಸದಲ್ಲಿ ಶೋಧ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಸೊ ಆ ಟೈಮಲ್ಲಿ ಚಿನ್ನಯ್ಯ ಹಲವು ಮಹತ್ವದ ಸಾಕ್ಷ್ಯಗಳನ್ನು ಮತ್ತು ಆ ಸಂದರ್ಭದಲ್ಲಿ ಏನಾಗಿತ್ತು ಎಂಬುದನ್ನು ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಪ್ರಕರಣದ ಪ್ಲಾನ್ ಆಫ್ ಆಕ್ಷನ್ ರೆಡಿ ಆಗಿದ್ದೇ ಈ ಜಯಂತ್ ಅವರ ಈ ಬೆಂಗಳೂರಿನ ನಿವಾಸದಲ್ಲಿ ಅನ್ನುವಂಥ ಮಾಹಿತಿ ಹೊರ ಬಂದಿರತಕ್ಕಂಥದ್ದು. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಚರ್ಚೆಗಳು ಅಲ್ಲೇ ನಡೆಯುತ್ತಿತ್ತು. ಇದ್ರ ಜೊತೆಗೆ ಹಲವು ಸಂಘಟನೆಗಳ ಪ್ರಮುಖರು ಅಲ್ಲಿ ಬಂದು ಈ ಪ್ರಕರಣದ ಕುರಿತಂತೆ ಚರ್ಚೆಯನ್ನು ಮಾಡ್ತಿದ್ರು ಎನ್ನುವಂಥ ಮಾಹಿತಿಯನ್ನು ಕೂಡ ಚಿನ್ನಯ್ಯ ಹೇಳಿರುವಂಥದ್ದು. ಹೀಗಾಗಿ ಆತನ ಹೇಳಿಕೆಯನ್ನು ಆಧರಿಸಿ ಈಗಾಗಲೇ ಶೋಧ ಕಾರ್ಯವನ್ನು ಮಾಡಲಾಗಿದೆ. ಒಂದಿಷ್ಟು ಮಹತ್ವದ ಸಾಕ್ಷಿಗಳನ್ನು ಕೂಡ ಅಲ್ಲಿಂದ ವಶಪಡಿಸಿಕೊಳ್ಳಲಾಗಿದೆ. ಇದ್ರ ಜೊತೆಗೆ ಅಲ್ಲೊಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ಇವರು ಒಟ್ಟು ಆಗ್ತಿದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಅದರಲ್ಲೂ ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣವರು, ಜಯಂತ್, ಹಾಗೆ ಸುಜಾತ ಭಟ್, ಹಾಗೆ ಚಿನ್ನಯ್ಯ ಇವರು ಪ್ರಮುಖವಾಗಿ ಇರ್ತಿದ್ರು ಎನ್ನುವಂಥದ್ದು ಕೂಡ ಗೊತ್ತಾಗಿದೆ.
ಗೊತ್ತಾಗಿದೆ. ಆದರೆ ಅನನ್ಯ ನಾಪತ್ತೆ ಪ್ರಕರಣದಲ್ಲಿ ಸುಜಾತಾ ಭಟ್ ಅವರಿಗೆ ಕೊಂಚ ರಿಲೀಫ್ ಸಿಕ್ಕರೂ ಕೂಡ ಈ ಪ್ರಕರಣದಲ್ಲಿ ಅವರ ಹೆಸರು ತಳುಕು ಹಾಕಿಕೊಂಡಿರೋದ್ರಿಂದ ಅವರಿಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಹೀಗಾಗಿ ಚಿನ್ನಯ್ಯ ಸೂಚಿಸಿರ್ತಕ್ಕಂಥ ಹೆಸರುಗಳನ್ನು ಆಧರಿಸಿ ಅವರಿಗೆ ನೋಟಿಸ್ ನೀಡುವುದಕ್ಕೂ ಕೂಡ SIT ಪ್ಲಾನ್ ಅನ್ನು ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣವ್ರು, ಜಯಂತ್ ರೀ, ಸುಜಾತಾ ಭಟ್ ಈ ಮೂವರಿಗೂ ಕೂಡ ನೋಟಿಸ್ ಹೋಗುತ್ತೆ. ಅವರು ಈ ಪ್ರಕರಣದ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡಲಿಕ್ಕಿದ್ದಾರೆ. ಅವರನ್ನು ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಪ್ರಮುಖವಾಗಿ ಅವರು ಅಲ್ಲಿಂದ ಬುರುಡೆಯನ್ನು ತೆಗೆದುಕೊಂಡು ದೆಹಲಿಗೂ ಕೂಡ ಹೋಗಿದ್ರು. ಸೊ ಆ ಒಂದು ದೆಹಲಿಗೆ ಹೋದ ತಂಡದಲ್ಲೂ ಕೂಡ ಈ ಮೂವರು ಜೊತೆಗೆ ಚಿನ್ನಯ್ಯ ಕೂಡ ಇದ್ದ. ಸೊ ಇವರಿಗೂ ಮತ್ತು ಸುಜಾತನಿಗೂ ಏನು ಲಿಂಕ್, ಚಿನ್ನಯ್ಯನಿಗೂ ಜಯಂತ್ ಅವರಿಗೂ ಏನು ಲಿಂಕ್, ಸೊ ಈ ಎಲ್ಲದರ ಬಗ್ಗೆಯೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಚಿನ್ನಯ್ಯನ 2 ಮೊಬೈಲ್ ಅನ್ನು ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ಸೊ ಅದರಲ್ಲಿರ್ತಕ್ಕಂಥ ಡಾಟಾಗಳನ್ನು ಕೂಡ ರಿಟ್ರೀವ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಇದರ ಜೊತೆಗೆ ಸುಜಾತಾ ಭಟ್ ಅವರ ಫೋನ್ ಅನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಸೊ ಯಾರ್ಯಾರ ಜೊತೆ ಸಂಪರ್ಕ ಇತ್ತು, ಅದರಲ್ಲಿ ಗ್ಯಾಲರಿಗಳಲ್ಲಿ ಫೋಟೋ ವಿಡಿಯೋಗಳಲ್ಲಿ ಏನೇನಿದೆ, ಸೊ ಅದೆಲ್ಲವನ್ನು ಕೂಡ ರಿಟ್ರೀವ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮೊದಲ ವಿಡಿಯೋ ಕೂಡ ಜಯಂತ್ ಅವರ ಮನೆಯಲ್ಲಿ ಶೂಟ್ ಆಗಿತ್ತು ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಅಂದ್ರೆ ಈ ಚಿನ್ನಯ್ಯನ ಹೇಳಿಕೆಯನ್ನು ಈ ತಂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿತ್ತು. ಈಗೇನು ಕತೆ ಹೇಳ್ತಿದ್ದಾನೆ, ಸೊ ಈ ಸಂಪೂರ್ಣ ಕಥೆಯ ವಿಡಿಯೋ ಹೇಳಿಕೆಯನ್ನು ಜಯಂತ್ ಅವರ ಮೊಬೈಲ್ ಅಲ್ಲಿ ಚಿತ್ರೀಕರಣವನ್ನು ಮಾಡಲಾಗಿತ್ತು. ಆದ್ರೆ ಪ್ರಮುಖವಾಗಿ ಈ ಒಂದು ಸೂಚನೆ ನೀಡಿರುವಂತದ್ದು ಗಿರೀಶ್ ಮಟ್ಟಣ್ಣ ಅವರು ಅಂತ ಹೇಳಿ ಗೊತ್ತಾಗ್ತಿದೆ. ಆದ್ರೆ ಅದಾದ ಬಳಿಕ ಕೆಲವೇ ತಿಂಗಳಲ್ಲಿ ಈ ವಿಡಿಯೋಗಳನ್ನು ಕೂಡ ಜಯಂತ್ ಅವರ ಮೊಬೈಲ್ ನಿಂದ ಡಿಲೀಟ್ ಮಾಡುವಂತೆ ಗಿರೀಶ್ ಮಟ್ಟಣ್ಣ ಅವರು ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಒಂದು ವೇಳೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವು ತಗಲಾಕುವುದು ಎನ್ನುವಂತ ಒಂದು ಆ ರೀತಿಯ ಭಾವನೆ ಏನಾದ್ರು ಬಂತ ಎನ್ನುವಂಥದ್ದು ಗೊತ್ತಿಲ್ಲ. ಸೊ ಆ ನಿಟ್ಟಿನಲ್ಲಿ ಕೂಡ ಆ ವಿಡಿಯೋವನ್ನು ರಿಟ್ರೀವ್ ಮಾಡ್ಕೋಬೇಕಾಗಿದೆ. ಅದಕ್ಕೂ ಮೊದಲು ಜಯಂತ್ ಅವರನ್ನು ವಿಚಾರಣೆಗೆ ಕರಿಬೇಕಾಗಿದೆ. ಜಯಂತ್ ಅವರನ್ನು ವಿಚಾರಣೆ ಕರೆದ ಬಳಿಕ ಅವರ ಮೊಬೈಲ್ ಅನ್ನು ಕೂಡ ವಶಪಡಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಒಂದು ವೇಳೆ ಅವರ ಏನು ವಿಡಿಯೋ ಡಿಲೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ, ಸೊ ಅದನ್ನು ಕೂಡ ರಿಕವರಿ ಮಾಡ್ಕೋಬೇಕಾಗಿದೆ. ಒಂದು ವೇಳೆ ಅವರು ಮೊಬೈಲ್ ಅನ್ನು ಬದಲಾವಣೆ ಮಾಡಿದ್ರು ಕೂಡ ಗೊತ್ತಾಗುತ್ತೆ ಅವ್ರು ಯಾವ ಟೈಮ್ ಇಂದ ಈ ಮೊಬೈಲ್ ಅನ್ನು ಬಳಸ್ತಿದ್ರು ಎನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಆದ್ರೆ ಜಯಂತ್ ಅವರು ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ನಾನು ಯಾವುದೇ ರೀತಿಯಂತ ತನಿಖೆಗೆ ಸಿದ್ಧ ಅಂತ ಹೇಳ್ತಿದ್ದಾರೆ. ಸೊ SIT ಅವರು ಕರೆದ್ರೆ ನಾನು ಕೂಡ ತನಿಖೆಗೆ ಹಾಜರಾಗ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಇವತ್ತು ಕೂಡ ಚಿನ್ನಯ್ಯನ ವಿಚಾರಣೆ ನಡೀಲಿಕ್ಕಿದೆ. ಈಗಾಗಲೇ ಬೆಂಗಳೂರಿನ 2 ಕಡೆಗಳಲ್ಲಿ ಶೋಧ ಕಾರ್ಯವನ್ನು ಮುಗಿಸಿ ನಿನ್ನೆ ರಾತ್ರಿ 9:15 ಸುಮಾರಿಗೆ ಬೆಳ್ತಂಗಡಿ SIT ಕಚೇರಿಗೆ ಚಿನ್ನಯ್ಯನನ್ನು ಕರ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ಕೂಡ ಚಿನ್ನಯ್ಯನ ವಿಚಾರಣೆ ನಡೀಲಿಕ್ಕಿದೆ. ಅಲ್ಲಿ ನಡೆದಂತ ಶೋಧ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಒಂದಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಮುಂದಿನ ಕಾರ್ಯಾಚರಣೆ ಬಗ್ಗೆ ಇವತ್ತು SIT ಅಧಿಕಾರಿಗಳು ನಿರ್ಧಾರವನ್ನು ಮಾಡಲಿಕ್ಕಿದೆ. ಒಟ್ಟಿನಲ್ಲಿ ಚಿನ್ನಯ್ಯನ ಆಳವಾದ ಮತ್ತು ಸಮಗ್ರವಾದಂತಹ ತನಿಖೆಯನ್ನು SIT ಅಧಿಕಾರಿಗಳು ಮಾಡಲಿಕ್ಕಿದ್ದಾರೆ. ಮಧುಶ್ರೀ, ಧನ್ಯವಾದ ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬುರುಡೆ ಗ್ಯಾಂಗ್ ಬೆನ್ನತ್ತಿರುವ SIT ನಿನ್ನೆ ಬೆಂಗಳೂರಿನ ಜಯಂತ್ ಮನೆಯಲ್ಲಿ ಶೋಧ ನಡೆಸಿತ್ತು. ಈ ಬಗ್ಗೆ ದೂರುದಾರ ಜಯಂತ್ TV9 ಜೊತೆ ಮಾತನಾಡಿದ್ದಾರೆ. ಸುಜಾತಾ ಭಟ್ ವಿಷಯದಲ್ಲಿ ನಾವು ಮೋಸ ಹೋಗಿದ್ವಿ, ಆದರೆ ಚಿನ್ನಯ್ಯ ಸುಳ್ಳು ಹೇಳುತ್ತಿದ್ದಾನೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಚಿನ್ನಯ್ಯನನ್ನ ಕರೆತರಲು ಗಿರೀಶ್ ಮಟ್ಟಣ್ಣನವರು ಹೇಳಿದ್ರು ಅಂತ ಹೊಸ ಬಾಂಬ್ ಸಿಡಿಸಿದ್ದಾನೆ. ಚಿನ್ನಯ್ಯ ವಿಷಯದಲ್ಲಿ ನಮಗೆ ಮೋಸ ಹೋಗಿಲ್ಲ, ಅವ ಮೋಸ ಮಾಡ್ತಾ ಇದ್ದಾನೆ. ಆದರೆ SIT ಅವರು ಬಾಯಿ ಬಿಡಿಸ್ತಾರೆ. ಇವಾಗೆಲ್ಲ ಕೆಲಸ ಮುಗಿಲಿ ಸರ್, ಒಂದೊಂದು ಕಡೆಯಿಂದ ಎಲ್ಲವನ್ನೂ ರಿಪೋರ್ಟ್ ಮಾಡಲಿ ಸರ್. ಆ ನಂತರ ಅವನಿಗಿರುತ್ತೆ, ಅವಾಗ ಭಾರಿ ಹಬ್ಬ ಇರ್ಬೋದು. ಹೌದು, ಅದು ಸತ್ಯ ಹೊರಗೆ ಬರಲೇಬೇಕು. ಈಗ ಚಿನ್ನಯ್ಯ ಸತ್ಯ ಹೇಳ್ತಾನ ವಿಚಾರಣೆಯಲ್ಲಿ 100% ಹೇಳೇ ಹೇಳ್ತಾನೆ. ಇದು ಇವಾಗ ತೆಗೆದಾರಲ್ಲ, ಅಕ್ಕಪಕ್ಕಲ್ಲಿ ಇನ್ನೂ ತೆಗೆದೇ ತೆಗಿತಾರೆ SIT ಅವರು. ಟೈಮ್ ಬರ್ತಾರೆ, ನೋಡ್ತಾರೆ. 100ಕ್ಕೆ 100% ನೋಡಿ. ಪ್ರಕೃತಿಯಲ್ಲಿ ನಿಂತಿದೆ, ಮರ ಬಿದ್ದು ಸಾಯಿಲಿ, ನಾನು ಆವು ಕಚ್ಚಿ ಸಾಯಿಲಿ ಅಂಥ ಕೆಲಸ ಹಿಂದೆ ನಾನು ಮಾಡಿಲ್ಲ ಅಂತ ಹೇಳ್ತೀನಿ. ಆ ದೇವರವ್ರಿಗೆ ಅದನ್ನು ಕೊಡಲಿ. ನಾನು ಅಂಥ ಕೆಲಸಕ್ಕೆ ಹೋಗಿಲ್ಲ, ಮಾಡೋದೇ ಇಲ್ಲ. ಅದಕ್ಕೆ ನನ್ನ ಮಗನಿಗೆ ಹೋಗಿ ಏನಿದ್ರು ಹೇಳು ಅಂತ ಹೇಳಿರೋದು. ಸುಜಾತ ವಿಷಯದಲ್ಲಿ ನಮಗೆ ಮೋಸ ಹೋಗಿರೋದು, ಅದು ದೊಡ್ಡ ತಪ್ಪು ಮಾಡಿದೆ. ಏಪ್ರಿಲ್ ತಿಂಗಳಲ್ಲಿ ನನಗೆ ಅವನ್ನ ಕರ್ಕೊಂಡು ಬನ್ನಿ ಅಂತ ಹೇಳೋದು ಸ್ಯಾಟಲೈಟ್ ಬಸ್. ಅಲ್ಲಿಂದ ಕರ್ಕೊಂಡು ವಕೀಲ ಹತ್ರ ಬಿಟ್ಟರು. ಯಾರು ಸರ್ ಕರ್ಕೊಂಡು ಬನ್ನಿ ಅಂತ ಹೇಳಿ? ಗಿರೀಶ್ ಮಟ್ಟಣ್ಣವರು ಹೇಳಿದ್ರು, ಕರ್ಕೊಂಡು ಬನ್ನಿ ವಕೀಲ ಹತ್ರ ಬಿಡಿ ಅಂತ. ವಕೀಲ ಹತ್ರ ಕರ್ಕೊಂಡು ಬಿಟ್ಟೆ ಸರ್. ಆ ನಂತರ ಸಾಯಂಕಾಲ ಅವಾಗೆಲ್ಲ ಸ್ಟೇಟ್ಮೆಂಟ್ ಆದಮೇಲೆ ಸಾಯಂಕಾಲ ರೂಮ್ ಮಾಡಿಕೊಳ್ಳೋಣ ಅಂತೇಳಿ ನಾನು ಹೇಳಿದೆ. ಅವಾಗ ಕೇಳ್ತಾ ಇದ್ದ ಏನು ವಿಷಯ ಅಂತ. ಆವಾಗ ಹೇಳಿದ್ರು, ಇಲ್ಲ ನಾನು ರೂಮ್ ಮಾಡಿಕೊಟ್ರೆ ಮತ್ತೆ ನಾನು ಅಲ್ಲಿರಬೇಕು, ಬೇಡ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಒಬ್ಬ ತಾನೇ ಏನು ತೊಂದರೆ ಇಲ್ಲ ಅಂತ ಅದು ಕರ್ಕೊಂಡು ಹೋಗಿದ್ದೀನಿ ಸರ್. ಊಟ ಹಾಕಿದ್ದೀನಿ. ಹೌದು. ನಿಮ್ಮ ಮನೆಗೆ ಬರುವಂಥ ಟೈಮಲ್ಲಿ ಚಿನ್ನಯ್ಯನ ಹತ್ರ ಬುರುಡೆ ಇತ್ತ? ಇಲ್ಲ, ಅವ 2 ಅಲ್ಲ 3 ಸಾರಿ ಏನೋ ಬರುವಾಗ ಡೆಲ್ಲಿ ಹೋಗಬೇಕಿತ್ತು, ಆವ ತಂದಿದ್ದ. ಇಲ್ಲ, ಎಲ್ಲೂ ಸುತ್ತಾಡಿಲ್ಲ. ಅಲ್ಲಿಂದ ಮನೆ ಹತ್ರ, ಮನೆ ಹತ್ತಿಂದ ಡೆಲ್ಲಿಯಿಂದ ಮಹೇಶನ ಮನೆಗೆ. ಹೌದು. ಆ ಬುರುಡೆ ಇಟ್ಬಿಟ್ಟು ಯಾವುದೇ ಷಡ್ಯಂತ್ರ ಅಲ್ಲ. ಅದು ಅವ ತಂದ್ರು. ಏನಂತ ಹೇಳಿದ್ರೆ ನಮಗೆ ಯಾರಿಗೆ ನಂಬಿಕೆ ಇಲ್ಲೋ ನಾವೇ ತರ್ತೀವಿ ಅಂತೇಳಿ ಅವರು ಮತ್ತು ಆ ಗಿರೀಶನ್ನ ಯಾವತ್ತು ಗೊತ್ತಿಲ್ಲ, 1 ವರ್ಷ 2 ವರ್ಷ ಹಿಂದೆ ತೆಗೆದಿಟ್ರು ಅಂತ. ಆನಂತರ ಇವಾಗ ಇದಕ್ಕೆ ಖಾತ್ರಿಪಡಿಸ್ಬೇಕಲ್ಲ, ಹೌದಾ ಅಲ್ವಾ ಅಂತ. ಅದಕ್ಕೋಸ್ಕರ ಡೆಲ್ಲಿಗೂ ತಗೊಂಡು ಹೋಗಿರೋದು. ಹೌದು ಸರ್.